ರಕ್ತ ಬರ್ತದೆ ಮೂವಾಕರ ಚಪಾತಿ ಮತ್ತೆ ಬೀಟ್ರೋಟ್ ಪಲ್ಯ ನೋಡಿ ಗೈಸ್ ಇವಾಗ ಹೆಂಗೆ ಎದುರಿಸ್ತಾನೆ ನೋಡಿ ಅಲ್ಲಿ ಅಲ್ಲಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭೋದಯ. ಸೊ ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಏನು ಮಾಡ್ತೀನಿ, ಮಧ್ಯಾಹ್ನ ಏನು ಮಾಡ್ತೀನಿ, ಸಂಜೆ ಏನು ಮಾಡ್ತೀನಿ, ಇವತ್ತಿನ ದಿನದ ಪ್ರೋಗ್ರಾಮ್ಸ್ ಏನೇನಿದೆ ಅದೆಲ್ಲ ತೋರಿಸ್ತೀನಿ ಇವತ್ತು. ಇವಾಗ ಟೈಮ್ 7:30 ಆಗಿದೆ. ಸೊ ಇದು ಮಾಡ್ತಾಯಿದ್ದೀನಿ ಅಂತ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಕರಿಬೇವು ತೊಗೊಳ್ಳೋಣ ಅಂತ ಗಾರ್ಡನಿಗೆ ಬಂದೆ. ಕರಿಬೇವು ಸೊ ನಿಶನ್ಗೆ ಬಾಕ್ಸ್ಗೆ ಹಾಕಿ ಅವಳು ಇವಾಗ ರೆಡಿ ಆಗ್ತಾ ಇದ್ದಾಳೆ. ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದೆ? ನೈಸ್. ನಿದ್ದೆ ಮಾಡಲ್ಲ ಒಳಗೆ. ಎಷ್ಟು ಗಂಟೆ ಅನ್ಕೊಂಡೆ ನಾನು ಬಂದಿದ್ದು ಅಳಿಸ್ದಾಗ? ಸ್ಪಂದನ ಅನ್ಕೊಂಡೆ ಬರ್ತಾಳೆ ಅಂತ ಕನ್ಸ್ಕೊಳ್ತಾ ಇದ್ದೆ. ಕನಸು ಗೈಸ್. ಮಂಗಳಮ್ಮ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನಾವು ನಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದೀವಿ. ಜಿಗ್ 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 ಜಿಗ್. ಚಂಪುದು ಬರ್ತಡೇ ಇದೆ ತಿಂಗಳು 25ನೇ. ಅಪ್ಪ ಇನ್ನು 20 ಡೇಸ್ ಇದೆ. ಕಾಲು ತುಳಿದ್ಬಿಟ್ಟ. 20 ಡೇಸ್ ಇದೆ. ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂದರೆ ಲಕ್ಕಿ ಬಂದಿಲ್ಲೆಲ್ಲ ಸೇರ್ಕೊಂಡವನೆ. ಅದಕ್ಕೆ ಏನು ನಿಂದು ಬಿಡು, ಅವನು ನಿಂತಾನೆ ತಾನೆ. ಸೊ ಇವಾಗ ಆರಾಮಾಗಿ ಲಕ್ಕಿ ಇವ್ನಿಗೆ ಎದುರಿಸ್ತಾ ಇರೋದು. ಬುಸ್ ಬುಸ್ ಅಂತಾನೆ ಅವ್ನು ಲಕ್ಕಿ. ಎಲ್ಲಿ ಅವನು? ಎಲ್ಲವನೇ ಅಲ್ಲೇ ಎಲ್ಲ ಅವನೇ ಕೆಳಗಡೆ ಅಲ್ಲಿ. ಸೊ ಈ ವರ್ಷ ಚಂಪುಗೆ ಒಂದು ಸಿಂಪಲ್ಲಾಗಿ ಬರ್ಡೇ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. 3 years ಅಲ್ವಾ, ಹಂಗಾಗಿ ಎಲ್ರದ್ದು ತಿಂಡಿ ಆಯಿತು. ಎಲ್ಲರೂ ಮಲಗಿದ್ದಾರೆ. ಅಜ್ಜಿ ಮಲಗಿದ್ದಾರೆ, ಮುತ್ತಣ್ಣ ಪಬ್ಜಿ, ಸ್ವಾತಿ ಊರಿಗೆ ಹೋದ್ಲು, ಸ್ಪಂದನಾನು ಊರಿಗೆ ಹೋದ್ಲು. ಸುಮ್ಮನೆ ಚಂಪು. ಎವ್ರಿಡೇ ಹೇರ್ ಕೇರಿಗೆ ನನ್ನ ಹತ್ರ ಒಂದು ಮೆಥಡ್ ಇದೆ. ಸೊ ದಟ್ ಈಸ್ ವೆರಿ ಕನ್ವೀನಿಯಂಟ್. ಸ್ವಲ್ಪ ದಿನದ ಮಟ್ಟಿಗೆ ನಾನು ಮರ್ತೋಗಿದ್ದೆ. ಸೊ ಅದನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ. ಸೊ ಅಚ್ಚಿ ಇವತ್ತು ಮಂಗಳವಾರ ಸ್ನಾನ ಮಾಡಿ ತಲೆಗೆ ಪೂಜೆ ಮಾಡಬೇಕು. ಮಧ್ಯಾಹ್ನ ಏನು ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇತ್ತು ಸಾಂಬಾರು. ಅದಕ್ಕೆ ಸ್ವಲ್ಪ ಅನ್ನ. ಚಂಪು ಲಕ್ಕಿ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಇವಾಗ ಅಡ್ಜಸ್ಟ್ ಆಗ್ಬಿಟ್ಟ. ಹೆಂಗ್ ಜಿಗಿತಾನೆ ಗೊತ್ತಾ ಗೈಸ್. ಫಸ್ಟ್ ಎಲ್ಲ ನಮಗೆ ಭಯ ಇತ್ತು, ಬಟ್ ಇವಾಗ ಆರಾಮಾಗಿ ಇಲ್ಲೇ ಓಡಾಡ್ಕೊಂಡೇ ಇದ್ದಾನೆ. ಆಮೇಲೆ ತೋರಿಸ್ತೀನಿ. ಎಲ್ಲ ಔತ್ಕೊಬಿಟ್ಟಿದ್ದೀನಿ ಕೆಳಗಡೆ ಅವನು. ಸೊ ಸಾಮಾನ್ಯವಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ನಮ್ಮ ಹೇರ್ ಫಾಲ್ ಯಾವ ಸ್ಟೇಜಲ್ಲಿ ಇದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಕೂದಲು ಉದುರುವಿಕೆ ಯಾವ ಸ್ಟೇಜಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾ? ನೀವು ಏನಾದ್ರೂ ಯಾವ ಸ್ಟೇಜಲ್ಲಿ ಇದ್ರೆ ಅಂತ ಗೊತ್ತಾಗಿದ್ರೆ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ರೆ ಡರ್ಮ್ಯಾಟ್ ಸಜೆಸ್ಟ್ ಮಾಡಿರುವಂತ ಪ್ರಾಡಕ್ಟ್ ನ ಖಂಡಿತವಾಗ್ಲೂ ಬಳಸಬೇಕಾಗತ್ತೆ. ಅದು ಒಂದು ಒಳ್ಳೆ ಸೊಲ್ಯೂಷನ್ ಅಂತಂದ್ರೆ ರೋಸ್ಮೆರಿ. ನಾನು ಕೂಡ ಸಾಕಷ್ಟು ದಿನಗಳಿಂದ ಈ ಒಂದು ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದೀನಿ. ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಆಸ್ ಗುಡ್ನೆಸ್ ಈ ಒಂದು ರೋಸ್ಮೆರಿ ವಾಟರ್ ಸ್ಪ್ರೇ ನನ್ನ ಕೂದಲನ್ನ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಏರ್ ಫಾಲ್ ಅನ್ನ ರೆಡ್ಯೂಸ್ ಮಾಡ್ಕೊಡುತ್ತೆ. ಈ ರೀತಿ ಬಾಟಲ್ನಲ್ಲಿ ಬರೋದ್ರಿಂದ ನಮಗೆ ಯೂಸ್ ಮಾಡಲಿಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿದೆ. ಸೊ ಈ ಒಂದು ಸ್ಪ್ರೇನ ಈ ರೀತಿ ಯೂಸ್ ಮಾಡಬಹುದು. ಹಾಗೆ ಇದು ಆಲ್ ಓವರ್ ದ ಹೇರ್ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಇದನ್ನು ಕ್ಯಾರಿ ಕೂಡ ಮಾಡ್ಬೋದು ಎಲ್ಲಿ ಬೇಕಾದರೂ ಕೂಡ. ಆ್ಯಂಡ್ ಈ ಥರ ಪಾರ್ಟಿಷನ್ ಮಾಡಿಕೊಂಡು ನಾನು ನನ್ನ ಹೇರ್ಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿ ನೀಟಾಗಿ ಮಸಾಜನ್ನು ಮಾಡ್ತೀನಿ. ಅದಾಗಿದ ನಂತರ ನೀವು ಲೀವ್ ಮಾಡ್ಬೋದು, ಇಲ್ಲಾಂತಂದರೆ ಹೇರ್ ವಾಶ್ ಮಾಡ್ಕೊಳ್ತೀನಿ ಅಂದರೆ ನೀವು ಹೇರ್ ವಾಶ್ ಮಾಡ್ಕೊಳ್ಬಹುದು. ಸೊ ನಾನು ಸ್ವಲ್ಪ ಹೊತ್ತು ಬಿಟ್ಟು ಅದಾಗಿದ ನಂತರ ನಾನು ಹೇರ್ ವಾಶ್ ಮಾಡಿದೆ. ಸೊ ಹಿಯರ್ ಇಸ್ ದ ರಿಸಲ್ಟ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸಾಫ್ಟ್ ಆ್ಯಂಡ್ ಶೈನಿ ಸಿಲ್ಕಿ ಹೇರನ್ನು. ಸೊ ಐ ಆಮ್ ಜಸ್ಟ್ ಲವಿಂಗ್ ಮೈ ಹೇರ್. ಆ್ಯಂಡ್ ಮಾರ್ಕೆಟಲ್ಲಿ ಸಾಕಷ್ಟು ಫೇಕ್ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಯಾವುದನ್ನು ಬೈ ಮಾಡಬೇಡಿ. ಒರಿಜಿನಲ್ ಆ್ಯಪ್ಸ್ ಗುಡ್ನೆಸ್ ವಾಟರ್ ಸ್ಪ್ರೇನ ನಾನು ಟ್ಯಾಗ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೇ ಹೋಗಿ ಶಾಪ್ ಮಾಡಿ. ನೋಡಿ ಗೈಸ್ ಇವಾಗ ಹೆಂಗೆ ಎದುರಿಸ್ತಾನೆ ನೋಡಿ. ಅಲ್ಲಿ ಅಲ್ಲಿ ಹೆಂಗೆ ಎದುರಿಸ್ತಾ.
ಏಯ್ ಮಗನೇ ಬಾಯಿಲಿ ನಮ್ಮ ಚಂಪುಗೆ ಎದುರಿಸ್ತೀಯಾ? ನೋಡ್ದೆ ಚಂಪು, ಎದುರ್ಕೊಬಿಟ್ಟ. ಆಕಾಶದಿಂದ ಕೆಳಗ್ ಬರ್ತಾ ಇರೋ ಅಪ್ಸರೇ ಇವರೇ ಇವರೇ ಮಂಗ್ಲಮ್ಮ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಮಂಗ್ಲಮ್ಮ? ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವತ್ತು ಮೈಸೂರು ಬಂದ್, ಎಲ್ಲೂ ಹೋಗಂಗಿಲ್ಲ, ನೀವು ಮನೆಯಿಂದ ಆಚೆ ಹೋಗಂಗಿಲ್ಲ. ಗೈಸ್ ನಾನು ಚಪ್ಪಲಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಫ್ಲ್ಯಾಟ್ಸ್, ಇದರಲ್ಲಿ ಹೀಲ್ಸ್. ನೋಡಿ ನನ್ನ ಹತ್ರ ಚಪ್ಪಲಿನೇ ಇಲ್ಲ, ಗೈಸ್. ಎಲ್ಲ ಮಂಗ್ಲಮ್ಮಂಗೆ ಕೊಟ್ಬಿಟ್ಟೆ. ಈಗ ನಾನು ಹೂವು ತರಿಸಿದ್ದೀನಿ ನಿಶುನ್ ಕೈಲಿ. ಬರಬೇಕಾದ್ರೆ ಸೊ ಪೂಜೆ ಮಾಡಬೇಕು, ಅವಳಿಗೆ ಆ್ಯಪಲ್ ಜ್ಯೂಸ್ ಮಾಡ್ಕೊಳೋಣ ಅಂತ. ಅಜ್ಜಿ ಕೂತಿದ್ದಾರೆ ಇಲ್ಲಿ. ಟೀ ಕುಡಿದ್ರಾ? ಹಾಂ, ಹಾಲಿಲ್ವಾ? ಹಾಲಿಲ್ಲ, ಜ್ಯೂಸ್ ಮಾಡೋಕ್ಕೆ ಹಾಲು ತರಿಸ್ಬೇಕು. ಪೂಜೆ ಆಗಿದೆ. ಪೂಜೆ ಮಾಡುವಾಗಲೇ ಇದರಿಂದ ಶಿವಪ್ಪ ಅವರು ವರ ಕೊಟ್ಟಿದ್ದಾರೆ. ಇಲ್ಲೊಂದು ವೈಟ್ ಇದೆ, ಇಲ್ಲೊಂದು ಬಿದ್ದಿದೆ. ಬ್ಲೆಸ್ಡ್ ಫೀಲಿಂಗ್. ನಿಶಾ ಅವರು ಈಗ ಇದ್ದು ಕೂತಿದ್ದಾರೆ. ಮ್ಯಾಮ್, ನಮ್ಮ ವ್ಲಾಗಲ್ಲಿ ಎಲ್ಲಿ ಬರೋದೇ ಇಲ್ಲ ನೀವು? ಎಲ್ಲಿ? ಮನೇಲೇ ಇರಲ್ಲ, ಬಿಸಿ ಇರ್ತೀರ ಕಿಚನ್ ಅಲ್ಲಿ. ಗೈಸ್, ನಾನು ಬೆಳಗ್ಗೆ ಚಪಾತಿ ಮಾಡ್ಕೊಟ್ರೆ ತಿಂದಿಲ್ಲ. ಆಮೇಲೆ ನಾನು ದಪ್ಪ ಆಗ್ಬೇಕು ಅಂತಾಳೆ. ಚಪಾತಿ ಆಯ್ತಾ ಪಲ್ಯ ಆಯ್ತಾ? ಅಲ್ಲಿ ನೀನು ಬೆಳಗ್ಗೆ ತಿಂದಿದ್ಯೋ? ಅದು 11 ಗಂಟೆಗೆ ತಿಂದು ಅಭ್ಯಾಸ ಆಗಿ 7:45 ಗಂಟೆಗೆ ತಿನ್ಕ ಹೋಗಕ್ ಆಗಲ್ಲ. ಆದ್ರೂ ಬೇಜಾರ್ ಮಾಡ್ಕೊತಾಳೆ ಅನ್ಬಿಟ್ಟು ಮಾಡೋಳೆಲ್ಲ ಅನ್ಬಿಟ್ಟು ಒಂದ್ ತಿನ್ಕೊಂಡ್ ಹೋದೆ. ಆಯ್ತಾ ಇರ್ಲಿಲ್ಲ ನಂಗೆ ಅದು ತಿನ್ನಕ್ಕೆ. ಚೆನ್ನಾಗಿತ್ತು, ಸೇರ್ತಾ ಇಲ್ಲ. ಬೆಳಿಗ್ಗೆ ಅಂತ ಹೇಳ್ತಾಳೆ ಬಿಡಿ ಗೈಸ್. ಇಲ್ಲ ಹಂಗೇನಿಲ್ಲ, ಚೆನ್ನಾಗೇ ಮಾಡ್ತಾಳೆ. ಅವಳ ಅಡಿಗೆ ಬಗ್ಗೆ ಕಮೆಂಟ್ ಮಾಡಕ್ಕಾಗುತ್ತಾ? ಅದು ನಾವು ಸಮಾಧಾನ ಮಾಡ್ತಾಳೆ. ಬೆಳಿಗ್ಗೆ ತಿನ್ನಕ್ಕಾಗಲ್ಲ. ಸ್ವಲ್ಪ ಬಾಕ್ಸ್ಗೆ ಹಾಕಿರೋದನ್ನು ಆಪಲ್ ನೀನ ತಿಂದಿದ್ದು. ಬಾಕ್ಸ್ಗೆ ಹಾಕಿದ್ದು ಚಪಾತಿ 4 ಹಾಕಿದ್ಲು ಅಂದ್ರೆ ಫ್ರೆಂಡ್ಸ್ ಎಲ್ಲ ತಿಂತಾರೆ ಅನ್ಬಿಟ್ಟು ಜಾಸ್ತಿ ಹಾಕ್ತಾಳೆ. 2 ನಾನ್ ತಿಂದೆ, ಒಂದು ರಚಿತಾ ತಿಂದವಳೆ. ಆದ್ರೆ ಅವಳು ಪಲ್ಯ ಹಾಕಂತಿಲ್ಲ. ಹೆಂಗ ಅನ್ಸ್ತಾ ಇದೆ ಗೊತ್ತಾ ನನ್ಗೆ? ಅಮ್ಮ ಮಗಳು ಟೀಚರ್ ನೀವೇ, ನಿಮ್ಮ ಹತ್ರ ನಾನು ಎಲ್ಲ ಏನು ಕಂಪ್ಲೇಂಟ್ ಹೇಳ್ದಂಗೆ, ಇವಳು ಟೀಚರ್ ಹತ್ರ ನಾನು ಹಂಗೆ ಮಾಡಿಲ್ಲ ಮ್ಯಾಮ್, ನಾನು ಹಿಂಗ್ ಮಾಡಿದ್ದು ಮ್ಯಾಮ್ ಅಂತ ಹೇಳ್ದಂಗೈತೆ. ಅಷ್ಟೇ ಮ್ಯಾಮ್, ಅಷ್ಟೇ ಟೀಚರ್ಸ್. ಅಷ್ಟೇ. ಅಜ್ಜಿ ಹೆಂಗಿದ್ದೀರಾ? ಆರಾಮ್ ಎಲ್ಲ ತೋರ್ಸ. ನಾನು ಇದು ತರಕಾರಿ ತರಕ್ ಹೋಗಿದ್ದೆ. ನಗಾಡ್ತಿಯಲ್ಲ ಮಧು. ಗೈಸ್, ನಾನು ಫಸ್ಟ್ ನೋಡಿದ್ರಲ್ಲ ಅವತ್ತು ವಿಡಿಯೋದಲ್ಲಿ, ನಂಗೆ ಓಲಾ ಗಾಡಿ ಓಡ್ಸಕ್ ಬರಲ್ಲ. ಪಾಪ ನಿಶಾ ಈಗ ಬಂದೋಳ ಕಾಲೇಜಿಂದ ಅಂದ್ಬಿಟ್ಟು ಒಬ್ಳೆ ಹುಟ್ಟೋದೆ ಬಿದ್ದು. ಗೈಸ್ ಇಲ್ಲಿ ರಕ್ತ ಎಲ್ಲ ಏನ್ ಮಾಡೋದು? ವಿಕ್ಸ್ ಹಾಕು ಅಜ್ಜಿ. ತಕೊಬರ್ ವಿಕ್ಸ್ ಅಲ್ಲ ಕಣವ, ಮೂವ್ ತಕೊಬರ್ಗು. ಅವತ್ತು ನನ್ಗೆ ಉಜ್ಕೊಟ್ಟಿಲ್ಲ ಅದ ರಕ್ತ ಬರ್ತದೆ. ಮೂವ್ ಹಾಕರ ಇಲ್ಗ ಹಾಕುವ ಹೋಗು, ಕೈ ಹಿಂಗ್ ಕೊಟ್ಬಿಟ್ಟವಳಲ್ಲ. ಪ್ಲಾಸ್ಟರ್ ಇಲ್ವಾ? ಪ್ಲಾಸ್ಟರು ಎಷ್ಟು ರಕ್ತ ಹೋಯ್ತೈತೆ. ಕೊಬ್ಬರಿ ಎಣ್ಣೆ ತಕ ನಿಶಾ, ಕೊಬ್ಬರಿ ಎಣ್ಣೆ ತಕ. ಇಲ್ಲ, ಅಣ್ಣಂಗೆ ಫೋನ್ ಮಾಡ್ತೀನಿ. ಎಣ್ಣೆ ತಕೋ, ಕೊಬ್ಬರಿ ಎಣ್ಣೆ. ಅಲ್ಲ ಬಿದ್ದು ಬಂದವಳು, ಅವಳು ವ್ಲಾಗ್ ಮಾಡ್ಬೇಕಂತಾಳಲ್ಲ. ನಿಶಾ ತಕ ನಿಶಾ. ಅಯ್ಯೋ ನಿಮ್ಗೆಲ್ಲ ಒಂಥರ ನೋಡಕ್ಕೂ ಲೋಪರ್ಗೊಳಿಯ ಇನ್ ಮಾತಾಡ್ಯಾರ್ಯ ಇಲ್ಲ. ಉಜ್ಜಿ ಏನಾರ ತಕ್ಕ ಬಂದು ತಂದಳವಳು.
ಎತ್ಕೊಡವ ಎಲ್ಲ ತೋರ್ಸು ರಕ್ತ ಊರ್ ದುಃಖಾದ್ರೆ ಅದೇನ ಮಾಡುವಂತ ತಗೊಂಬಜ್ಜಿ ನಾನು ಬ್ಲಾಕ್ ಮಾಡ್ಬೇಕು ತಕೊಬರಗ ಇದ ವಿಡಿಯೋ ಮಾಡ್ಬೇಕು ಕೊಬ್ಬರಿ ಎಣ್ಣೆ ಕೊಡಲ್ಲಿ ಎಲ್ಲೇ ಕೊಡೆ ಅದೇ ಅಯ್ಯೋ ಅಯ್ಯೋ ನನ್ ಕೈ ಅಜ್ಜಿಗೆ ಹಾಕ್ಬೇಕೀಗ ಹಾಕೋದ್ರಿ ನನ್ ಕೈಗೆ ಅಮ್ಮ ನಾಟಕ ಓಸಿಯಾಡ್ರಿ ಅವನು ಅಯ್ಯೋ ಬಾದು ಎಲ್ಲ ರಕ್ತ ಗಾಯ ಎಲ್ಲ ಇತ್ತಕ್ಕ ಬರ ಕಮ್ಮಿ ಬಸ್ಯ ಬೂಸಿನ ಪೆದ್ದಿನ ಅಲ್ಲಿ ಹೆಂಗ್ ನಗ್ತಾಳೆ ನೀನೇ ನಗ್ತಾ ಇದ್ದೆ ಬಿದ್ದು ಬಂದಿರಾಳು ನಾಳು ನಗ್ಬಾರ್ದ ನನ್ನ ಹತ್ರ ನೀವ್ ಅಳಲ್ವಾ ಅದಕ್ಕೆ ತಾಯಿ ನಮ್ಮ ಕಣ ಹಾಳಿರುಳು ಇದ್ದಾಗ ಏನಾಯ್ತಿತ್ತು ನೀವೇ ತಗೊಬಂದಿದ್ದು ನನ್ನ ಮುತ್ತಿನ ಕೈ ತರಿಸೋದೆ ನೀನ್ ನೋಡಕ್ ಬಂದ ನಾನು ಮಾಡು ಏನಾರು ಹೇಳ್ತಿದ್ದಾರೆ ನಮ್ ತಂದಿರೋ ತರಕಾರಿ ತರಕಾರಿ ಬಾಯಿ ಮಣ್ಣಾಕ ಗಸಿ ತರಕಾರಿ ತರಕ್ ಹೋಗಿ ನಮ್ ಗಂಡಿಗೆ ಬಟ್ರಿ ಕರ್ಯವ ಎಲ್ಲರೂ ಆಕ್ಟ್ ಮಾಡ್ತಿದ್ವಿ ನಮ್ಮ ಮನೆಯವ್ರು ಬೇರೆ ಮನೆಯಲ್ಲಿಲ್ಲ ₹5 ಹಾಕ್ಬೇಡಂದ್ರೆ ಅಜ್ಜಿ ನೋಡ್ತೈತೆ ಅಜ್ಜಿ ರಕ್ತ ಎಷ್ಟು ನೀನೇ ಕಿಸಿತಿದಿ ನಾಳೆ ಬೆಕ್ಕೆ ಬಾಯಿ ಕಡೆ ಸೀರಿಯಸ್ ಮ್ಯಾಟ್ರ್ ಬರೋ ರಕ್ತ ಅಂತ ಯಾವ ನಂಬರ್ ಅಜ್ಜಿ ಇದು MS ಗೋಲ್ಡ್ ಬೂಸಿ ಅದು ಗೋಲ್ಡ್ ಕಲರ್ ಅಲ್ಲಿ ಇಲ್ವಾ? ಇಲ್ಲಿ ರಕ್ತ ಇಲ್ಲಿ ಸುರ್ದು ಬಾಯಿಲಿ ಎಷ್ಟು ಸುರ್ದದ್ ಬಾಯಿಲಿ ಬೈಲಿ ಬಾಯ್ಲಿ ನಿನ್ ಕಡ್ಡಿ ಎತ್ಕೋ ನಾನು ಎತ್ಕೊಯ್ತೀನಿ ಇಲ್ಲಿ ನೋಡಿ ಬಾಯ್ಲಿ ಅಯ್ಯೋ ಇತ್ತಕ್ಕ ಬರೋಕೊಂಡ್ರ ಅಲ್ಲಾಡಲ್ವಲ್ಲ ಅಜ್ಜಿ ಅಮ್ಮ ಅಜ್ಜಿ ಗಾಯ ಅಜ್ಜಿ ಅಜ್ಜಿ ತಲೆ ನನಗೋಯ್ತಿಲ್ಲ ಇದು ವಾ ಮಧು ಮಧು ಪ್ಲೀಸ್ ಇದಳಿ ಈಗ ಮದ್ವೆ ಆಗಿದ್ಯಾ ನಗ್ತದೆ ಬೂಸಿ ಡಬ್ ಮಾಡ್ತದೆ ಬೂಸಿನ ಅಲ್ಲಿ ರಕ್ತ ಬಾಯ್ಲಿ ಜಾತಿ ಅನ್ಸೋ ನಾನು ಒಮ್ಮದೆ ಬಾಯ್ಲಿ ಬೇಯಿಸಿ ಹಾಕಕ್ಕಾರು ಬೇಡವಾ ಬೇಸಕ ಚೆನ್ನಾಗಿ ಬಾಯ್ಲಿ ನೀನ್ ನಗ್ತಿದ್ಯಾ ಕಣ ನಂಗೆ ಗೊತ್ತು ನಗ್ತೀನಿ ನಾನು ರಕ್ತ ಸುರ್ಸೋಳ್ ಬಾಯ್ಲಿ ನೋಡಜ್ಜಿ ರಕ್ತವಾ ಕ್ಯಾರೆಟ್ ಇದು ಅಜ್ಜಿ ಎದ್ದು ಕಣಜ್ಜಿ ಮತ್ತೆ ನಾಟಕ ಚಂದಾಗ ಆಡ್ತೀನಿ ಬಿಡವ ಗೈಸ್ ಇದು ಜಸ್ಟ್ ಫಾರ್ ಫನ್ ಯಾರು ಏನು ಅನ್ಕೋಬೇಡಿ ಯಾರು ಇದನ್ನ ಮನೆ ಟ್ರೈ ಮಾಡಕ್ ಹೋಗ್ಬೇಡಿ ಡಿಸ್ಕ್ಲೈಮರ್ ಫನ್ ಅಂತ ಬೂಸಿಗೂ ಗೊತ್ತು ಗೊತ್ತಿತ್ತಾ ಅಜ್ಜಿ ಸುಮ್ಮನೆ ಮಾಡ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಗೋಡ್ ಬರೋಣ ನಾನು ರಕ್ತ ನೋಡಿ ಏನ್ ಅನ್ನಿಸ್ತು ಅಜ್ಜಿ ರಕ್ತ ಎಲ್ಲ ಬೇಕಿದ್ದು ಬೀಟ್ರೋಟು ಅಯ್ಯೋ ಭಗವಂತ ತರಕಾರಿ ತರಕಾರಿ ತರಕ್ ಹೋಗಿ ನಾನು ಬಿದ್ಬೇಕು ನನ್ಗೇನ್ ಗೊತ್ತು ಹಾಳು ತರಕಾರಿ ಮನೆ ಮಾರುತ್ತಾಗ ಜೊಣ್ಣ ಕೊಡು ಗೈಸ್ ನಾವು ನೆನೆ ಮಾಡಿದ್ದು ತಮಾಷೆಗಾಗಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಟೇಕ್ ಕೇರ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.